ಬೆಲೆ ಏರಿಕೆ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ, ಮಧ್ಯಮ ವರ್ಗದ ಜನರ ಮೇಲೆ ತೀರಾ ಬೆನ್ನು ನೋವಾಗಿದೆ. ಹೊರೆ ಹೊರಕ್ಕಾಗೋದಿಲ್ಲ. ಈ ರೀತಿ ಜನರನ್ನು ನೀವು ತುಳಿತಕ್ಕಂಥದ್ದು ಒಳ್ಳೆಯದಲ್ಲ. ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆಯನ್ನು ಒಂದು ಕಡಿತಗೊಳಿಸಲಿಲ್ಲ ಅಂತಂದರೆ ತೀವ್ರವಾಗಿ ಹೋರಾಟ ಮಾಡ್ತೇವೆ. ನಾವು ಬೆಲೆ ಏರಿಕೆ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅಂಥೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಬೆಲೆ ಏರಿಕೆ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ, ಇದು ಗೌರವ ಬರತಕ್ಕಂಥದ್ದಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಬಹಳ ಅತ್ಯಂತ ನೋವಿನ ಸುದ್ದಿ ಇದು. ಕೊಡಬಾರ್ದಾಗಿತ್ತು, ಬೆಲೆ ಏರಿಸಬಾರ್ದಾಗಿತ್ತು. ಇದರಿಂದ ಅತ್ಯಂತ ನೋವಾಗಿದೆ. ಇದರಿಂದ ಪ್ರತಿನಿತ್ಯ ಓಡಾಡೋರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ಈ ಒಂದಷ್ಟು ಜನಗಳನ್ನ ಕೇಳ್ಕೊಂಡು ಬಂದ್ವಿ. ಪ್ರತಿನಿತ್ಯ ಓಡಾಡೋರಿಗೆ ಈ ರೀತಿ ಬೆಲೆ ಆದರೆ ಮುಂದಿನ ದಿನಗಳಲ್ಲಿ ಅವ್ರು ಬೈಕ್ ತೊಗೊಳ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಯಾವುದು ಓಡಾಡೋಕ್ಕೆ? ಪ್ರತಿನಿತ್ಯ ಓಡಾಡೋ ಗಾಡಿಗಳಿಗೆ. ಗಾಡಿಗಳಲ್ಲಿ ಈಗ ಏನಾಗಿದೆ ಅಂದರೆ, ಪ್ರತಿನಿತ್ಯ ಓಡಾಡ್ತಕ್ಕಂಥ ಬಸ್ ಇರ್ಬೋದು, ಬೇರೆ ವಾಹನಗಳಿರ್ಬೋದು, ಎಲ್ಲವೂ ತೊಂದರೆ ಸಿಗ್ತಾರೆ. ಮಧ್ಯಮ ವರ್ಗದವರು ಸಾಲ ಸೋಲ ಮಾಡಿ ಒಂದು ಕಾರ್ ಇಟ್ಕೊಂಡಿರ್ತಾರೆ. ಆ ಕಾರ್ ಮಾಡೋದೇ ಕಷ್ಟ. ಅಂಥದ್ದಲ್ಲಿ ಇವರು ಪ್ರತಿ ಬೆಲೆಯಲ್ಲಿ ಏರಿಸ್ತಾರೆ. ಡೀಸೆಲ್, ಪೆಟ್ರೋಲ್ ಬೆಲೆ ಎಲ್ಲ ಬರೀ ಎರಡೇ ಅಲ್ಲ, ಆಹಾರ ಪದಾರ್ಥಗಳು ಎಲ್ಲ ಬೆಲೆ ಏರಿದೆ. ಇದು ನಿಜವಾಗ್ಲೂ ಜನರಿಗೆ ಭಾಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ. ನಾವು ನಿರಂತರವಾಗಿ ಹೋರಾಟ ಮಾಡ್ತಲೇ ಇದ್ದೀವಿ. ಈ ಬಗ್ಗೆನೂ ತೀವ್ರವಾಗಿ ಹೋರಾಟ ಮಾಡ್ತೀವಿ. ಯಾವಾಗ ಹೋರಾಟ ಮಾಡ್ಕೊಳ್ಬೇಕು ಅಂತ ನಾವು ಬೆಂಗಳೂರಲ್ಲಿ ಮುಂದಿನ ವಾರದಿಂದ ಹೋರಾಟ ಮಾಡ್ತೀವಿ. ಭಾಳ ವಿನೂತನವಾಗಿ, ವಿಶೇಷವಾಗಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ.